ಪಾಯಿಂಟಲ್ಲಿ ಒಂದು ಅಂಗಡಿ ಇಲ್ಲ, ಒಂದು ಹೋಟ್ಲಿಲ್ಲ, ಏನೂ ಇಲ್ಲ. ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಮತ್ತು ನೋಡಿ ಡೀಸೆಲ್ 3 ಬ್ಯಾರಲ್ ಡೀಸೆಲ್ ಲೋಡ್ ಮಾಡಿದ್ದಾರೆ ಗುರು. ನೋಡಿ ನೋಡು JCB ಯಾವ ಥರ ಎತ್ತಿದೆ ಮೇಲ್ಗಡೆ. ನೋಡಿ ಬೆಲ್ಟು ಲಾಕ್ ಮಾಡ್ತಾ ಇದ್ದಾರೆ ಈಗ. ಎಲ್ಲರಿಗೂ ನಮಸ್ಕಾರ ಗುರು, ಎಲ್ರಿಗೂ ಇನ್ನೊರಿಗೆ ಸುಸ್ವಾಗತ. ಲಾಸ್ಟ್ ವಿಡಿಯೋ ನೋಡಿದರೆ ಗೊತ್ತಿರುತ್ತೆ ಈಗ ಎಲ್ಲಿದ್ದೀನಿ ಏನು ಕತೆ ಅಂತ. ಆ ಜನರೇಟರ್ ಲೋಡ್ ತೊಗೊಬಂದೆ, ಅದು ಅನ್ಲೋಡ್ ಆಗಿಲ್ಲ ಗುರು. ಅದಕ್ಕೆ ಊಟ ಮಾಡೋಂತ ಬಂದಿದ್ದೀನಿ ಡಾಬಾಗೆ. ಅಲ್ಲಿ ಅನ್ಲೋಡಿಂಗ್ ಪಾಯಿಂಟಲ್ಲಿ ಒಂದು ಅಂಗಡಿ ಇಲ್ಲ, ಒಂದು ಹೋಟ್ಲಿಲ್ಲ, ಏನೂ ಇಲ್ಲ. ಸುಮಾರು 2 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದೀವಿ. ಪಾಪ ಟಿಪ್ಪರ್ ಡ್ರೈವರೆಲ್ಲ ಬಂದು ಜೊತೆಯಲ್ಲಿ ಅಲ್ಲಿಂದ ನಡ್ಕೊಂಡು ಬಂದಿದ್ದೀರಿ. ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಈ ಒಂದು ಡಾಬಾ ಬಿಟ್ಟರೆ ಬೇರೆ ಯಾವುದು ಡಾಬಾನೂ ಇಲ್ಲ ಈ ಏರಿಯಾದಲ್ಲಿ. ನೆಕ್ಸ್ಟ್ ಡೇ ಗುರು ನೈಟ್ ಊಟ ಮಾಡ್ಕೊಂಡು ಬಂದೆ ಗಾಡಿ ಹತ್ರ. ಬೆಳಗ್ಗೆ ಅನ್ಲೋಡ್ ಮಾಡ್ತೀನಿ ಅಂತಂದರು. ನೋಡಿ ಈಗ ಬೆಳಗ್ಗೆ 9 ಗಂಟೆ ಆಗಿದೆ, ಗಾಡಿ ಅನ್ಲೋಡ್ ಆಗಿದೆ. ನೋಡಿ ತೊಗೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಗುರು. ಮತ್ತು ನಮ್ಮ ಗಾಡಿಗೆ ನೋಡಿ ಈ ಜನರೇಟರ್ ಲೋಡ್ ಮಾಡ್ತಾರೆ. ಇದು ತೊಗೊಂಡು ಮತ್ತೆ ಹೋಗ್ಬೇಕು. ನೋಡಿ ನಾವು ತೊಗೊಬಂದು ಜನರೇಟ್ರು ಅನ್ಲೋಡ್ ಮಾಡಿದ್ದಾರೆ ಈಗ. ನೋಡಿ ಒಂದು ಕಡೆ ಟ್ರೈನ್ ಹಾಕಿದ್ದಾರೆ, ಒಂದು ಕಡೆ ಇಟೇಚಿ ಹಾಕಿದ್ದಾರೆ JCB. ನೋಡಿ ಯಾವ ಥರ ಅನ್ಲೋಡ್ ಮಾಡ್ತಾರೆ ಇವರು ಗುರು. ಇನ್ನೊಂದೇನು ಗೊತ್ತಾ, ಇಲ್ಲಿ ರೋಡ್ಗೆ ಹಾಕ್ತಾರಲ್ಲ ಟಾರು, ಆ ಟಾರ್ ರೆಡಿ ಮಾಡೋದಿಲ್ಲೇ ಏನು ಇರೋಕ್ಕಾಗಲ್ಲ ಗುರು. ಇಲ್ಲಿ ಅಷ್ಟು ಸ್ಮೆಲ್ ಹೊಡಿತಿದೆ ಗುರು. ಇಲ್ಲಿ ಥರ ಸುಟ್ಟು ವಾಸನೆ ಗುರು ಇದು. ನೋಡಿ ಒಳಗಡೆ ತಗೊಂಡು ಹೋಗ್ಬಿಟ್ಟಿದ್ದಾರೆ. ನೈಟು ಆ ಸೆಡ್ಡೆಲ್ಲ ಕಿತ್ತಾಕಿದ್ರು. ನೋಡಿ ಒಂದು ಕಡೆ ಟ್ರೈನು, ಆ ಕಡೆ ಇಟಾಚಿ, ಈ ಕಡೆ JCB, 3 ಕಡೆ ಹಾಕಿದ್ದಾರೆ. ನೋಡಿ ಇಲ್ಲಿ ಯಾವ ಥರ ಪ್ಲಾಂಟ್ ಇದ್ದಾವೆ. ನೋಡಿ ನಮ್ಮ ಗೋವಿನ ಮೇಂಟೈನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಗುರು ಹಂಗೆ ಕಷ್ಟ ಬಿದ್ದು ನೋಡಿ ಸೆಟ್ ಒಳಗೆ ತಂದಿದ್ದಾರೆ ಜನರೇಟ್ರು. ಮತ್ತು ಈ ಜನರೇಟ್ರ್ ಬಂದು ಸ್ಟಾರ್ಟ್ ಮಾಡಬೇಕು. ನಮ್ಮ ಗೋವಿನ ಕರ್ಕೊಂಬಿಟ್ಟಿದ್ನಲ್ಲ, ಅವನ್ನೆಲ್ಲ ರೆಡಿ ಮಾಡಿ ಸ್ಟಾರ್ಟ್ ಮಾಡಿಕೊಡ್ಬೇಕು. ಇದನ್ನು ಸ್ಟಾರ್ಟ್ ಮಾಡಿಕೊಟ್ರೆ ನಮ್ಮ ಗಾಡಿಗೆ ಆ ಜನರೇಟ್ರ್ ಲೋಡ್ ಮಾಡೋದು. ನೋಡಿ ಬೆಲ್ಟ್ ಯಾವ ಥರ ಹಾಕಿದ್ದಾನೆ. ನೋಡಿ ಮೇಲ್ಗಡೆ ನೋಡಿ ನೈಟು ಊಟಕ್ಕೆ ಇವರು ನಾವು ಎಲ್ಲ ಜೊತೆಲ್ಲೇ ಹೋಗಿದ್ರು ಊಟ ಮಾಡೋಕ್ಕೆ. ಪಾಪ ಇವರೇ ಕರ್ಕೋಗಿದ್ದು. ಗುರು ಕಂಪ್ಲೀಟಾಗಿ ಇದೆಲ್ಲ ಮುಗೀತು. ಮತ್ತು ನನ್ನ ಗಾಡಿಗೆ ಲೋಡ್ ಮಾಡ್ತಾರೆ ಈಗ. ಬನ್ನಿ ಗಾಡಿ ಹತ್ರ ಹೋಗೋಣ. ಗುರು ನಮ್ಮ ಗಾಡಿಗೆ ಇನ್ನೂ ಲೋಡ್ ಮಾಡಲ್ಲಂತೆ. ಇದೆಲ್ಲ ಕಂಪ್ಲೀಟಾಗಿ ರೆಡಿ ಆದಮೇಲೆ ನಮ್ಮ ಗಾಡಿ ಲೋಡ್ ಮಾಡ್ತಾರಂತೆ. ನೋಡಿ ನಮ್ಮ ಗೋವಿಂದ ಮೇಲ್ಗಡೆ ಹತ್ತಿದ್ದಾನೆ ಸೈಲೆನ್ಸರ್ ಫಿಟ್ ಮಾಡೋಕ್ಕೆ. ನೋಡಿ ನಾವು ತಗೊಬಂದಿರೋ ಜನರೇಟ್ರಲ್ಲಿ ಇಂಜಿನ್ ಯಾವ ಥರ ಇತ್ತು ತೋರಿಸ್ತೀವಿ ಬನ್ನಿ.
ಇಂಜಿನ್ ಯಾವ ಥರ ಇದೆ ಒಳಗಡೆ. ಡೀಸೆಲ್ ಟ್ಯಾಂಕ್ ಎಲ್ಲ ಕೆಳಗಡೆ ಇದೆ ಗುರು ಇದರಲ್ಲಿ. ಗುರು ಟೈಮ್ 10:30 ಈಗ. ಎಲ್ಲ ಲೇಬರ್ಸ್ ಬರ್ತಾಯಿದ್ರು ಊಟ ಟಿಫನ್ ಮಾಡೋಕ್ಕೆ. ನೋಡಿ ಗಾಡೀಲಿ ತೊಗೊಂಬಂದಿರೋ ಟಿಫನ್ ಪಾರ್ಸಲ್ ತೊಗೊಂಡಿಲ್ಲ. ಎಲ್ಲ ಡ್ರೈವರ್ಗೆ ಇಲ್ಲೇ ಅಂತೆ ಟಿಫನ್ ಯಾವಾಗ ಬರುತ್ತಂತೆ ಕ್ಯಾಂಟೀನಿಂದ. ಎಲ್ಲ ಪಾರ್ಸಲ್ಲೇ ನೋಡಿ ನಮ್ಗೊಂದು ಕೊಟ್ಟಿದ್ದಾರೆ. ಬನ್ನಿ ಟಿಫನ್ ಮಾಡೋಣ. ಟಿಫನ್ ಮಾಡಿಬಿಟ್ಟು ನಮ್ಮ ಗಾಡಿ ಫಸ್ಟ್ ಲೋಡ್ ಮಾಡ್ತಾರಂತ. ಈಗ ನೋಡೋಣ ಎಷ್ಟು ಗಂಟೆ ಮಾಡ್ತಾರೆ ಏನು ಕತೆ ಅಂತ. ಬನ್ನಿ ಟಿಫನ್ ಏನು ಕೊಟ್ಟಿದ್ರು ನೋಡೋಣ. ಪರವಾಗಿಲ್ಲ ಗುರು, ಇಡ್ಲಿ ಕೊಟ್ಟಿದ್ದಾರೆ ಮತ್ತು ರೈಸ್ ಕೊಟ್ಟಿದ್ದಾರೆ. ನೈಟು ನಮ್ಗೆ ಗೊತ್ತಿಲ್ಲ, ನೈಟು ಅವ್ರಿಗೆ ಗೊತ್ತಿಲ್ಲಂತೆ ಪಾಪ ಕ್ಯಾಂಟೀನವ್ರಿಗೆ ನಾವು ಬಂದಿದ್ರಂತ, ಅದಕ್ಕೆ ಕಡಿಮೆ ತಗೊಂಡ್ಬಂದಿದ್ರು. ಮತ್ತು ನಾನು ನಮ್ಮ ಗೋವಿಂದ ಮತ್ತು ನಾವೊಂದು 2-3 ಡ್ರೈವರ್ಗೆ ಹೋಗಿ ಡಬ್ಬದಲ್ಲಿ ಊಟ ಮಾಡ್ಕೊಬಂದ್ರಿ. ಗುರು 2 ಟಿಫನ್ ಮಾಡ್ಕೊಬಂದ್ರು. ನೋಡ್ಬೋದು ನಮ್ಮ ಗಾಡಿಗೆ ರೆಡಿ ಮಾಡ್ತಾಯಿದ್ದಾರೆ. ಜನರೇಟ್ರು ಬೆಲ್ಟ್ ಹಾಕ್ತಾಯಿದ್ದಾರೆ. ಬೆಲ್ಟ್ ಲಾಕ್ ಮಾಡ್ತಾ ಇದ್ದಾರೆ. ಈಗ ನಮ್ಮ ಗೋವಿಂದ ಆ ಜನರೇಟರ್ ಇದ್ದಾನೆ, ಅದು ಸ್ಟಾರ್ಟ್ ಮಾಡಿಬಿಡ್ಬೇಕು ಅವ್ರಿಗೆ. ಬನ್ನಿ ನಾವು ಗಾಡಿ ರಿವರ್ಸ್ ತಗೊಂಡು ಹೋಗೋಣ. ಮೇಲ್ಗಡೆ ತೆಗಿತಾರೆ ಇವರು. ಫೈನಲ್ ಆಗಿ ಗಾಡಿ ಮೇಲೆ ಇಟ್ಟಿದ್ದಾರೆ ನೋಡಿ. ಬೆಲ್ಟ್ ತಲೆ ತೆಗೆದಿದ್ದಾರೆ. ಲೋಡಿಂಗ್ ಎಲ್ಲ ಕಂಪ್ಲೀಟ್ ಆಗಿದೆ. ಬನ್ನಿ ಬೆಲ್ಟ್ ಹಾಕೋಣ. ಗುರು ಫೈನಲಾಗಿ ಬೆಲ್ಟಲ್ಲಿ ಹಾಕಿದ್ದೀನಿ. ಬೆಲ್ಟ್ ಟೈಟ್ ಮಾಡಿಲ್ಲ. ಈ ಜನರೇಟ್ರ್ ಒಳಗಡೆ ಡೀಸೆಲ್ ಇದೆ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದಾರೆ ಡೀಸೆಲು. ಗುರು ನೋಡಿ 3 ಬ್ಯಾರಲ್ ತಗೊಬಂದಿದ್ದಾರೆ ಡೀಸೆಲ್ಲು ತುಂಬಿಸೋಕ್ಕೆ. ನೋಡಿ ಅಲ್ಲೊಂದಿದೆ ಮತ್ತು ಅಲ್ಲೇ ಆಡಿದೆ. ಸುಮಾರು ಒಂದು 500 ಲೀಟ್ರ್ ಡೀಸೆಲ್ ಇರಬೇಕು ಅದ್ರ ಜನರೇಟ್ರ್ ಒಳಗಡೆ. ಅದೆಲ್ಲ ತಗೊತವ್ರೆ. ನಮ್ಮ ಗೋವಿಂದ ನೋಡಿ ಇಲ್ಲಿದ್ದಾನೆ. ಸ್ಟಾರ್ಟ್ ಮಾಡಬೇಕು. ಇನ್ನೂ ಬ್ಯಾಟ್ರಿ ಇಡಬೇಕಂತ ಇದಕ್ಕೆ. ಇದು ಇನ್ನೂ ನಾವು ಪಿಟ್ ಮಾಡಿ ಹೋಗೋ ಹೊತ್ತಿಗೆ 1 ಗಂಟೆ ಆಗ್ಬಿಡ್ತು ಇಲ್ಲಿ. ಕರೆಕ್ಟ್ಗೆ ಟೈಮ್ 12:30 ಆಗಿದೆ. ಈಗ ಬೆಲ್ಟಲ್ಲಿ ಟೈಟ್ ಮಾಡಿದ್ದೀನಿ ನೋಡಿ. 4 ಬೆಲ್ಟ್ ಹಾಕಿದ್ದೀನಿ. ಹಿಂದೆಗಡೆ ಪ್ಯಾನರ್ ಬೆಲ್ಟ್ ಹಾಕಿದ್ದಾರೆ ಈ ಗಾಡಿಗೆ. ಮತ್ತು ನೋಡಿ ಡೀಸೆಲ್ 3 ಬ್ಯಾರಲ್ ಡೀಸೆಲ್ ಲೋಡ್ ಮಾಡಿದ್ದಾರೆ ಗುರು. ನೋಡಿ ಫುಲ್ ಲೋಡ್ 3 ಮಳಿಗೆದೆಲ್ಲ ಫುಲ್ ಲೋಡೆ. ಇದೊಂದು ಮಾತ್ರ ಖಾಲಿ ಇದೆ. ಟೋಟಲ್ 4 ಬ್ಯಾರಲ್ಲಿ ಈಗ 3 ಬ್ಯಾರಲ್ ಲೋಡ್ ಆಗಿದೆ. ಬನ್ನಿ ಗಾಡಿ ಮುಂದೆ ಗಾಡಿಯಲ್ಲಿ ನೀರಿದೆ. ಬನ್ನಿ ಗಾಡಿಗೆ ಸ್ವಲ್ಪ ತೊಳೆಯೋಣ. ನಾವು ಸ್ವಲ್ಪ ಸ್ನಾನ ಮಾಡ್ಕೊಂಡು ರೆಡಿ ಇರೋಣ. ಇನ್ನೂ ಜನರೇಟರ್ ಸ್ಟಾರ್ಟ್ ಆಗಿಲ್ಲ. ಇನ್ನು ಗೋವಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಬೆಳಗ್ಗೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದು. ಬನ್ನಿ ಎಷ್ಟು ಗಂಟೆ ಮಾಡ್ತಾರೆ ಏನು ಕತೆ ಗೊತ್ತಿಲ್ಲ. ಮೊನ್ನೆ ಹೋಗಿ ಸ್ನಾನ ಮಾಡ್ಕೊಂಡು ಗಾಡಿಗೆ ಸ್ವಲ್ಪ ವಾಶ್ ಮಾಡೋಣ ಹೋಗಿ. ಟೈಮ್ 2:30 ಆಗಿದೆ. ನಾನು ಸ್ನಾನ ಮಾಡ್ಕೊಂಡು ಬಂದೆ. ಮತ್ತು ಗಾಡಿಯೆಲ್ಲ ವಾಶ್ ಮಾಡಿದೆ. ನೋಡ್ಬೋದು ಗಾಡಿ ನೋಡಿ. ಗೋವಿಂದ ಜನರೇಟರ್ ಸ್ಟಾರ್ಟ್ ಮಾಡಿದ್ದಾನೆ ಈಗ ನೋಡಿ. ಜನರೇಟ್ರು ರನ್ನಿಂಗ್ ಆಗಿದೆ. ಅದು ಮಾಡೋ ಹೊತ್ತಿಗೆ 3 ಗಂಟೆ ಆಗಿದೆ ಇವನಿಗೆ. ಬನ್ನಿ ಹೋಗೋಣ. ಬಿಲ್ಲೆಲ್ಲ ಕಳಿಸ್ಕೊಟ್ಟಿದ್ದಾರೆ. ಹೋಗ್ತಾ ಇರೋಣ. ಟೈಮ್ 2:15. ಬನ್ನಿ ಇಲ್ಲಿಂದ ಜಾಗ ಖಾಲಿ ಮಾಡೋಣ. ಲೋಡ್ ಮಾಡ್ಕೊಂಡು 5 ಕಿಲೋಮೀಟ್ರ್ ಬಂದು ಯಾವುದೋ TB ಕ್ರಾಸ್ ಅಂತ ಬರುತ್ತೆ. ಗಾಡಿ ಸೆಟ್ ಹಾಕಿದ್ದೀವಿ ಟೀ ಕುಡಿಯೋಣ ಅಂತ. ನಿನ್ನೆಯಿಂದ ಟೀ ಕುಡಿದು ಏನು ಕುಡಿದಿಲ್ಲ ಗುರು. ಅಲ್ಲೇನು ಸಿಗೋಲ್ಲ ಅಲ್ಲಿ. ಮತ್ತು ಇನ್ನೊಂದು ಟೈರಲ್ಲಿ ಫುಲ್ಲು ಕಲ್ಲುಗಳಿದ್ದಾವೆ, ಜಲ್ಲಿ ಕಲ್ಲು, ಅವೆಲ್ಲ ತೆಗಿಬೇಕು. ನೋಡಿ ನಮ್ಮ ಗೋವಿನ ತಿಂತಾನೆ ಸಮೋಸ ಬಿಸಿ ಅಂದರೆ ಬಿಸಿ ಅದು ಹಂಗೆ ತಿಂತಾವನೆ ಬ್ರೋ. ಟೀ ಎಲ್ಲ ಕುಡಿದ್ರೆ ನೋಡಿ ಗಾಡಿ ಟೈರಲ್ಲಿ ಎಷ್ಟು ಕಲ್ಲುಗಳಿದ್ದಾವಂತ. ಎಷ್ಟು ಕಲ್ಕಿದಾಗಿದೆ ನೋಡಿ. ಬನ್ನಿ ಹೋಗೋಣ. ಕ್ಯಾರೇಜಾ ಹೌದು ಬನ್ನಿ. ನಾನ್ ಸ್ಟಾಪ್ ಇಲ್ಲೊಂದು 180 ಕಿಲೋಮೀಟ್ರ್ ಬರ್ಬೋದು. ಪಾಯಿಂಟು ಅನ್ಲೋಡಿಂಗ್ ಪಾಯಿಂಟು.
ಕೊಟ್ಟಿಗೆರೆಗೆ ಹೋಗ್ತಾ ಇರೋಣ. ನೋಡಿ ಇಲ್ಲಿ ಯಾವ ಥರ ಇದೆ ಜಾಗ. ಆ ಕಡೆ ಫುಲ್ ಕೆರೆಗಳು, ಈ ಕಡೆ ಕೆರೆ ಆ ಕಡೆ ಕೆರೆ. कैसा जगह अच्छा है ना? ठंडा लग रहा है. हाँ ನೋಡಿ ಆದೆ ಚುಚ್ಚನಗಿರಿ. ಇಲ್ಲಿ ಫುಲ್ಲು ಈ ಥರ ಅಡುಗೆ ಮಾಡೋಂಥ ರೂಮ್ಗಳು, ದೇವಸ್ಥಾನಕ್ಕೆ ಬರೋ ಜನಗಳು ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಅದೇ ಥರ ಚಿಕ್ಕ ಚಿಕ್ಕ ಚೌಟ್ರಿಗಳು. ಗುರು ಫೈನಲ್ ಆಗಿ ಹಾಸನ್ ಬೈಪಾಸ್ ಬಂದಿದ್ದೀವಿ. ನೋಡ್ಬೋದು, ಈ ಕಡೆ ರೈಟ್ ಹೋದರೆ ಹಾಸನ್ ಹೋಗುತ್ತೆ, ಸ್ಟ್ರೈಟ್ ಹೋದರೆ ನಾಗಮಂಗಲ ಮೈಸೂರು. ನಾವು ಲೆಫ್ಟ್ ಹೋಗ್ಬೇಕು ಮೈಸೂರು ಬೆಂಗಳೂರು ಕಡೆ. ಸಂಜೆ 5 ಗಂಟೆ ಆಗಿದೆ. ನೋಡ್ಬೋದು, ನೆಲಮಂಗಲ ಟೋಲ್ ಗೇಟ್ ಹತ್ರ ಬಂದಿದ್ದೀವಿ. ಒಂದೇ ಕಡೆ ಒಂದು ಟೀ ಅಂಗಡಿ ಇದೆ, ಟೀ ಕುಡ್ಕೊಂಡು ಹೋಗೋಣ ಅಂತ. ಏನ ಯಾರೇ ಚಾಯ್ ಪೀತಾ? ನೋಡಿ ನಮ್ಮ ಗೋವಿಂದ ಹೆಂಗವನೆ. ನನಗೆ ಯಾಕೋ ಹುಷಾರಿಲ್ಲ ಗುರು, ಇದ್ಕಿದಂಗೆ ಯಾಕೋ ಫುಲ್ ಕೋಲ್ಡ್ ಆಗ್ಬಿಟ್ಟಿದೆ. ಅದು ಸ್ನಾನ ಮಾಡಿದ್ಮೇಲೆ ಥರ ಫುಲ್ಲು ಥರ ಮೈಕೈ ನೋವು, ಕೋಲ್ಡ್ ಆಗ್ಬಿಟ್ಟಿದೆ. ನಾನು ನಗಿ ನೋಡಿ ಹೆಂಗೆ ನಗಿತಾನೆ ಅವನು. ಮೊನ್ನೆ ಇಲ್ಲಿ ಒಳ್ಳೆ ಟೀ ಅಂಗಡಿ ಇದೆ, ಇಲ್ಲಿ ಟೀ ಕುಡಿಯೋಣ ಅಂತ. ಆದ್ದಲ್ರ ಬೈ ಆಗ ಕೈ ಹಾಕಲ್ಲ ಈ ಅಪ್ಪಿ. ನೋಡಿ ಮುಂದೆ ಟೀ ಅಂಗಡಿ ಇದೆ ಅಂತ, ನಾವು ಯಾವಾಗ ಬಂದ್ರೂ ಅಲ್ಲೇ ಟೀ ಕುಡಿಯೋದು. ಅರೆ ನೋಡಿ ಮಾತು ನಾವಿಲ್ಲೇ ಎಕ್ಸಿಟ್ ತಗೋಬೇಕು ಬದಲಾಗಿ ನೋಡು. ಏನಪ್ಪ ಅಂದರೆ ಸಂಜೆ 6:15 ಆಗಿದೆ ಟೈಮು. ಮುಂದೆ ಕಡೆ ನೋ ಎಂಟ್ರಿ ಅಂತ ಪೊಲೀಸರು ಗಾಡಿ ಬಿಡಲ್ಲ. ಹೆಂಗೋ ನಮ್ಮ ಪಕ್ಕದಲ್ಲಿ ನಮ್ಮ ಗೋವಿಂದ ಅವನೇ ಕಳಿಸ್ತೀನಿ, ಮಾತಾಡ್ಕೊಂಡು ಬರ್ತಾನೆ. ಯಾರೇ ಗೋವಿಂದ ಮಾತಾಡ್ತಾ? ಟೋಲ್ ಗೇಟ್ ಏನೋ ಸೆಟ್ಲ್ಮೆಂಟ್ ನಡೀತಾ ಇದೆ ಇಲ್ಲಿ. ಯಾವ ಸೆಟ್ಲ್ಮೆಂಟ್? ಗೋವಿಂದ ಗಾಡಿ ಅಡ್ಡ ಹಾಕ್ಬಿಟ್ಟವನೆ. ಬನ್ನಿ ಗಾಡಿ ಇಲ್ಲೇ ಸೈಡ್ಗೆ ಹಾಕೋಣ, ಲೆಫ್ಟಲ್ಲಿ. ನಮ್ದು ಗೋವಿಂದ ಹೋಗ್ತಾನೆ. बस छोड़ रहे बाद में रिटर्न करना जल्दी आ रहे बात करके पुलिस के पास आ. ಫೈನಲ್ ಆಗಿ ಗೋವಿಂದ ಮಾತಾಡ್ಕೊಂಡು ಗಾಡಿ ಕರ್ಸಿದ್ದಾನೆ. ಹೋಗೋಣ. और क्या मालूम है तुमको आदमी है? मेरे को मालूम है, सबका मालूम है. नंबर प्लेट वाला मेरे को. ಫೈನಲ್ ಆಗಿ 6:30 ಬಂದೆ ಪಾಯಿಂಟ್ಗೆ. ಬರೋಷ್ಟರಲ್ಲಿ ಎರಡು ಕಡೆನೂ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ನೋಡಿ ಇಲ್ಲೊಂದು ಕಡೆ ಇದೆ, ಬೇರೆ ಒಂದು ಕಡೆನೂ ಹೀಗೆ ಹೊರಗಡೆ ತಗೋಗ್ತಾರೆ. ನಮ್ಮ ರಾಜ ಮುಂದೆ ಹಾಕಿದ್ದೀನಿ ಅಲ್ಲಿ. ನೋಡಿ ಹೊರಗಡೆ ತಗೋ ಹೋಗ್ತಾ ಇದ್ದಾರೆ. ಪಾಯಿಂಟ್ ಬಂದು 10 ನಿಮಿಷಕ್ಕೆಲ್ಲ ಅನ್ಲೋಡ್ ಆಗೋಯ್ತು. ಓಕೆ ಫ್ರೆಂಡ್ಸ್, ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ ಯಾರೆಲ್ಲ ಹೊಸ ನೋಡ್ತಾರೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ.